ಹಾಯ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಅನೂಪ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾವು ಹೊಸದು ಒಂದು ವಾಟರ್ ಫಿಲ್ಟರ್ ಹಾಕಿಸ್ಕೊಂಡಿದ್ದೀವಿ. ಅಂದರೆ ನಮ್ಮೂರಲ್ಲಿ ವಾಟರ್ ಫಿಲ್ಟರ್ ಟ್ಯಾಂಕ್ ಇತ್ತು, ಬಟ್ ಅದು ಕೆಟ್ಟೋಗಿತ್ತು. ತುಂಬ ದಿನದಿಂದ ಬೇರೆ ಊರಿಂದ ನಾವು ನೀರು ತರಿಸ್ತಿದ್ವಿ. ಎಷ್ಟು ದಿನ ಅಂತ ಬೇರೆ ಊರಿಂದ ನೀರು ತರಿಸೋದು ಅಲ್ವಾ, ಅದಕ್ಕೆ ಮನೆಯಲ್ಲೇ ಒಂದು ಫಿಲ್ಟರ್ ಹಾಕಿಸ್ಕೊಳ್ಳೋಣ ಅಂತ ಫಿಲ್ಟರ್ ಹಾಕಿಸ್ಕೊಂಡಿದ್ದೀವಿ. ಅದು ಯಾವ ಥರ ಇದೆ, ಹಾಗೆ ನಾವು ನಮ್ಮನೆ ಸಿಂಕಲ್ಲಿ ನೀರು ಬರಲ್ಲ, ಸೊ ನಾವು ಯಾವ ಥರ ಫಿಟ್ ಮಾಡಿಸ್ಕೊಂಡಿದ್ದೀವಿ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಬೇರೆ ಊರಿಂದ ನೀರು ತರಿಸ್ತಿದ್ವಲ್ಲ, ಕರೆಕ್ಟ್ ಟೈಮಿಗೆ ತಂದುಕೊಡೋರು ಯಾರೂ ಇರಲಿಲ್ಲ. ಸೊ ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ವಿ ಅದೇ ಫಿಲ್ಟರ್ ನೀರಿಗೆ. ಮಾಮೂಲಿ ನಮ್ಮೂರಲ್ಲಿ ಬರೋ ನೀರನ್ನ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಸೊ ಅದಕ್ಕೆ ಅಡ್ಜಸ್ಟ್ ಆಗಿದ್ವಿ. ಬೇರೆ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ತಂದ್ಕೊಡ್ದಿದ್ದಾಗ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ಬೇರೆಯವ್ರನ್ನೆಲ್ಲ ಏನು ಕೇಳೋದು ಅಂತ ಹೇಳಿ ನಾವೇ ಒಂದು ಹೊಸ ವಾಟರ್ ಫಿಲ್ಟರ್ ಹಾಕಿಸ್ಕೊಂಡ್ವಿ. ಸೊ ಅದು ಹೇಗಿದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ. ಹಾಗೆ ರಿವ್ಯೂ ಕೂಡ. ತುಂಬ ಜನದ ಮನೇಲಿ ಸಿಂಕ್ ಇರುತ್ತೆ, ಬಟ್ ಒಳಗಡೆ ನೀರು ಬರಲ್ಲ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರನೂ ಒಂದು ಐಡಿಯಾ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಹೇಗಂದರೆ ನಮ್ಮ ಮನೇಲೂ ಕೂಡ ಸಿಂಕ್ ಇದೆ, ಬಟ್ ನೀರು ಬರಲ್ಲ ಒಳಗಡೆ. ಸೊ ತುಂಬ ದಿನದಿಂದ ಇದೊಂದು ಪ್ರಾಬ್ಲಮ್ ಇತ್ತು, ಫಿಲ್ಟರ್ ಹಾಕಿಸ್ಕೊಳಕ್ಕೆ ಒಳಗಡೆ ನೀರು ಬರಲ್ವಲ್ಲ ಅಂತ. ಅದಕ್ಕೆ ಲಾಸ್ಟಲ್ಲಿ ಈ ಐಡಿಯಾ ಮಾಡಿದ್ವಿ. ಹಳ್ಳಿಗಳ ಕಡೆ ತುಂಬ ಜನದ ಮನೇಲೂ ಇದೊಂದು ಪ್ರಾಬ್ಲಮ್ ಇರುತ್ತೆ, ಒಳಗಡೆ ನೀರು ಬರಲ್ಲ, ಫಿಲ್ಟರ್ ಹೇಗೆ ಹಾಕಿಸ್ಕೊಳೋದು ಅಂತ. ಸೊ ಅದಕ್ಕೆ ಈ ಥರ ಐಡಿಯಾ ಮಾಡಿದ್ರೆ ಮುಗ್ದೋಯ್ತು, ಆರಾಮಾಗಿ ಹಾಕಿಸ್ಕೋಬೋದು. ಹೇಗಂತ ಅಂದರೆ, ಇಲ್ಲಿ ನೋಡಿ, ಫಿಲ್ಟರ್ನ ಮೇಲ್ಗಡೆ ಫಿಕ್ಸ್ ಮಾಡಿದ್ದೀವಿ, ಕಾಣಿಸ್ತಿದೆ ಅಲ್ಲ, ಫಿಲ್ಟರ್ ಮೇಲ್ಗಡೆ ಫಿಕ್ಸ್ ಮಾಡಿದ್ದೀವಿ. ಅದ್ರದ್ದು ವೈರೆಲ್ಲ ಇಲ್ಲಿದೆ ಸ್ವಿಚ್ ಬೋರ್ಡಲ್ಲಿ. ಹಾಗೆ ಅದು ಪ್ಯೂರಿಫೈ ಮಾಡೋ ವಾಟ್ರದ್ದು ಪೈಪ್ ಇದೆಯಲ್ಲ, ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಾ? ಈ ಪೈಪು ಮತ್ತು ವೈರ್ ಎರಡನ್ನೂ ಈ ಥರ ಒಂದು ಡ್ರಮ್ ಒಳಗಡೆ ಫಿಕ್ಸ್ ಮಾಡಬೇಕು. ಅಂದರೆ ನಾವು ಇದಕ್ಕೆ ಅಂತಲೇ ಒಂದು ಹೊಸ ಡ್ರಮ್ ತಂದಿದ್ವಿ, ಹಾಗೆ ಅದ್ರ ಒಳಗಡೆ ಫಿಕ್ಸ್ ಮಾಡಿದ್ದೀವಿ. ಒಂದು ಮೋಟ್ರು ಫಿಕ್ಸ್ ಮಾಡಿದ್ದೀವಿ ಒಳಗಡೆ, ಆ ವೈರಿಗೆ ಮತ್ತು ಪೈಪ್ಗೆ ಮೋಟ್ರು ಫಿಕ್ಸ್ ಮಾಡಿದ್ರೆ ಆಗೋಯ್ತು, ಅಷ್ಟೇನೆ. ಡೈಲಿ ನಾವು ನೀರು ಬೇಕಾದರೂ ಕೂಡ ಡೈಲಿ ನಾವು ಚೇಂಜ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇರಲ್ಲ. ಚಿಕ್ಕದೊಂದು ಡ್ರಮ್ ಆದರೆ ಸಾಕು. ಆಮೇಲೆ ಅದು ಮೋಟ್ರ್ ಹತ್ರ ನೀರು ಖಾಲಿ ಆಗೋ ತನಕ ನೋಡ್ಕೋಬೇಕು ಅಷ್ಟೇನೆ, ಖಾಲಿ ಆಗೋ ತನಕ ಬಿಟ್ಕೋಬಾರ್ದು. ಬೇಗನೆ ನೀರು ಚೇಂಜ್ ಮಾಡಬೇಕು, ಇಲ್ಲಾಂದರೆ ನೀರು ಹಾಕ್ತಾ ಇರಬೇಕು, ಇಲ್ಲಾಂದರೆ ಮೋಟ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೆ ನಾನು ಮೋಟ್ರು ಕೂಡ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಕೇಳಿಸ್ತಿದೆ ಸೌಂಡು. ಇವಾಗ ಮೋಟ್ರ್ ಆನ್ ಆಗಿದೆ. ನೀರು ಹೆಂಗೆ ಫಿಲ್ಟರ್ ಆಗುತ್ತೆ ಅಂದರೆ, ಇಲ್ಲಿ ಒಳಗಡೆ ಪೈಪ್ ಹಾಕಿದ್ದೀವಲ್ಲ, ಅದರಿಂದ ಮೇಲ್ಗಡೆ ಹೋಗುತ್ತೆ ನೀರು. ಹಾಗೆ ವೈರು ಕೂಡ ಒಳಗಡೆನೇ ಇರುತ್ತೆ. ಈಗ ಫಿಲ್ಟರ್ ಟ್ಯಾಂಕ್ನು ನಾನು ತೋರಿಸ್ತೀನಿ ನೋಡಿ. ಈಗ ನೀರು ಕೂಡ ಒಳಗಡೆ ಬರ್ತಿದೆ. ವೇಸ್ಟ್ ಎಲ್ಲ ಇಲ್ಲಿ ಹೋಗುತ್ತೆ, ವೇಸ್ಟ್ ಎಲ್ಲ ಕಾಣಿಸ್ತಿದೆ ಅಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಷ್ಟೋ ಜನದ ಮನೇಲಿ ಇದೊಂದು ಸಮಸ್ಯೆ ಇರುತ್ತೆ, ಈ ಥರ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆ ಬೇಗ ಸಾಲ್ವ್ ಆಗುತ್ತೆ. ಇದನ್ನ ಇಲ್ಲಿ ಫಿಕ್ಸ್ ಮಾಡಿಸಿದ್ದೀವಿ. ಫಿಲ್ಟರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. LX1 ಕಂಪ್ನಿದಿದು ಪ್ಲಾಟಿನಮ್ ಸೀರೀಸು. ಅಫಿಷಿಯಲ್ ಆಗಿದೆ ಒಂಥರ ನೋಡಿ. ನೀರು ಆನ್ ಮಾಡ್ತೀನಿ. ಅಫಿಷಿಯಲ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಸ್ವಿಚ್ ಇಲ್ಲಿ ಹಾಕಿದ್ದೀವಿ. ಫಿಲ್ಟರಿಂದ ಡೈರೆಕ್ಟ್ ಒಂದು ವೈರ್ ಬರುತ್ತೆ, ಆ ವೈರ್ ಒಂದು ಚೇಂಜ್ ಮಾಡಿದ್ದೀವಿ. ಯಾಕಂದರೆ ಅದು ಬ್ಲ್ಯಾಕ್ ಕಲರ್ ಇತ್ತು, ರೆಡ್ ಕಲರ್ ನಾವು ಎಕ್ಸ್ಟ್ರಾ ತಂದು ಫಿಟ್ ಮಾಡಿಸಿದ್ದೀವಿ. ಯಾಕಂದರೆ ಅಷ್ಟೊಂದು ಉದ್ದ ಇರಲಿಲ್ಲ, ಡ್ರಮ್ ಒಳಗಡೆ ಹಾಕೋಷ್ಟು ಉದ್ದ ವೈರ್ ಇರಲಿಲ್ಲ. ಸೊ ಅದರಿಂದ ನಾವೇ ಎಕ್ಸ್ಟ್ರಾ ಒಂದು ವೈರ್ ತಂದು ಫಿಟ್ ಮಾಡಿದ್ದೀವಿ. ಅದು ಕೂಡ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಅಷ್ಟೇನೆ. ಅದು ವಾಲಕ್ಸ್ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ಇದಕ್ಕೆಲ್ಲ ನೀಟಾಗಿ ಹಾಕಬೇಕು, ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇನೆ. ವಾಲಕ್ಸ್ ಹಾಕಿದ್ರೆ ಈ ಪ್ಲಾಸ್ಟರ್, ಬ್ಲ್ಯಾಕ್ ಕಲರ್ ಪ್ಲಾಸ್ಟರ್ ಎಲ್ಲ ತೆಗೆದುಬಿಡ್ತೀವಿ. ಸೊ ಈಗ ವೈರು ನೀರಿಗೇನು ತಾಗಬಾರ್ದು ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಪ್ಲಾಸ್ಟರ್ ಹಾಕಿರೋದು ಅಷ್ಟೇನೆ.
ಈಗ ಟ್ಯಾಂಕ್ ಫುಲ್ ಆಗಿದೆ. ಟ್ಯಾಂಕ್ ಫುಲ್ ಆದರೆ ಆಟೋಮೆಟಿಕ್ಕಾಗಿ ಫಿಲ್ಟರ್ ಆಫ್ ಆಗುತ್ತೆ. ಬಟ್ ಇಲ್ಲಿ ಟ್ಯಾಂಕ್ ಆಫ್ ಆದ್ರೂ ಮೋಟ್ರು ಮಾತ್ರ ಇಲ್ಲಿ ಆನ್ ಆಗೇ ಇರುತ್ತೆ. ಸೊ ಅದಕ್ಕೆ ನಾವು ಸ್ವಿಚ್ ಆಫ್ ಮಾಡ್ಕೊತೀವಿ ಟ್ಯಾಂಕ್ ಫುಲ್ ಆದಮೇಲೆ. ಆಮೇಲೆ ನೀರೇನಾದರೂ ನಮ್ಗೆ ಅವಶ್ಯಕತೆ ಇದ್ದರೆ ಮತ್ತೆ ಆನ್ ಮಾಡ್ಕೊತೀವಿ. ಸುಮ್ಮನೆ ಮೋಟ್ರ್ ಎಂತಕ್ಕೆ ಓಡಬೇಕು ಅಂತ ಅಷ್ಟೇನೆ. ಇಲ್ಲಿ ಮೋಟ್ರ್ ಓಡ್ತಾನೆ ಇರುತ್ತೆ ಸ್ವಿಚ್ ಆನ್ ಆಗಿದ್ದರೆ. ಅಲ್ಲಿ ಟ್ಯಾಂಕ್ ಮಾತ್ರ ಫುಲ್ ಆಗಿರುತ್ತೆ. ಸೊ ಅದರಿಂದ ನಾವು ಟ್ಯಾಂಕ್ ಫುಲ್ ಆದರೆ ಸ್ವಿಚ್ನ ಆಫ್ ಮಾಡ್ಕೋತೀವಿ. ಕಾಣಿಸ್ತಿದೆ ಅಲ್ಲ? ಹಾಗೆ ಯಾರಿಗೆ ಈ ಥರ ಫಿಲ್ಟರ್ ಹಾಕ್ಸ್ಕೋಬೇಕು ಅಂತ ಐಡಿಯಾ ಇದೆ ಬಟ್ ಒಳಗಡೆ ನೀರು ಬರಲ್ಲ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಈ ಥರ ಪ್ಲ್ಯಾನ್ ಮಾಡಿ. ವರ್ಕ್ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಹಾಗೆಯೇ ನಾವು ಫಿಲ್ಟರ್ ನೀರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ಕಡೆ ಹೋಗಿ ತರಬೇಕು ಅನ್ನೋದಿರಲ್ಲ, ಮನೆಯಲ್ಲೇ ಇರೋದನ್ನ ಯೂಸ್ ಮಾಡ್ಕೋಬೋದು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಫಿಲ್ಟ್ರದ್ದು 12,000 ಆಗಿದೆ. ಅವರೇ ಕಂಪ್ನಿಯವರೇ ಬಂದು ಫಿಟ್ ಮಾಡಿಕೊಟ್ಟೋದ್ರು. ಅದನ್ನು ಫಿಟ್ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಒಡೆದೋಯ್ತು ಟೈಲ್ಸು. ಅದನ್ನು ಏನಾದರೂ ಮಾಡಬೇಕು. ಬಟ್ ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಏನು ಮಾಡ್ಬೋದು ಇದನ್ನು ಅಂತ. ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಈ ವಿಡಿಯೋ ಮಾಡಿರೋದು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.